ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ಭಾರತದ ಇತಿಹಾಸವನ್ನು ನೋಡ್ತಾ ಹೋದರೆ ಬ್ರಿಟಿಷರು ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದರು. ಕೊನೆಗೆ ಇಡೀ ಭಾರತವನ್ನೇ ಆಳೋದಕ್ಕೆ ಶುರು ಮಾಡಿದ್ರು. ಇಲ್ಲಿನ ಸಂಪತ್ತನ್ನು ದೋಚಿದ್ರು ಅಂತ ನಮ್ಮ ಇತಿಹಾಸ ಹೇಳುತ್ತೆ. ಆದರೆ ಬ್ರಿಟಿಷರಿಗೂ ಮೊದಲು ಮುಸ್ಲಿಮರು ಕೂಡ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬರ್ತಾ ಇದ್ರು. ನಂತರ ಭಾರತದ ಮೇಲೆ ಮುಸ್ಲಿಮರ ದಾಳಿ ಹೇಗೆ ಶುರುವಾಯಿತು, ಮುಸ್ಲಿಮರು ಇಲ್ಲಿನ ಸಂಪತ್ತನ್ನು ಹೇಗೆ ದೋಚಿದ್ರು, ಭಾರತದ ಮೇಲೆ ದಾಳಿ ಮಾಡಿದ ಆ ಮೊದಲ ಮುಸ್ಲಿಂ ರಾಜ ಯಾರು, ನಂತರ ಭಾರತದಲ್ಲಿ ಮುಸ್ಲಿಂ ಆಳ್ವಿಕೆ ಹೇಗೆ ಶುರುವಾಯಿತು, ಇಲ್ಲಿನ ಹಿಂದೂಗಳನ್ನ ಯಾವ ರೀತಿ ಬಲವಂತವಾಗಿ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡಿದ್ರು, ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಮೊದಲ ಬಾರಿಗೆ 7ನೇ ಶತಮಾನದಲ್ಲಿ ಅರಬ್ ವ್ಯಾಪಾರಿಗಳು ಭಾರತದ ಪಶ್ಚಿಮ ಕರಾವಳಿಗೆ ವ್ಯಾಪಾರಕ್ಕಾಗಿ ಬರ್ತಾರೆ. ಈ ವ್ಯಾಪಾರಿಗಳು ಇಸ್ಲಾಂ ಧರ್ಮವನ್ನ ಭಾರತಕ್ಕೆ ಪರಿಚಯಿಸ್ತಾರೆ. ಪ್ರಾಚೀನ ಕಾಲದಿಂದಲೂ ಭಾರತ ಮತ್ತು ಅರಬ್ ದೇಶದ ವ್ಯಾಪಾರಿಗಳು ಮಸಾಲೆ ಪದಾರ್ಥಗಳು, ರೇಷ್ಮೆ ಮತ್ತು ಮುತ್ತು ರತ್ನಗಳು ಹಾಗೆ ಇತರ ಸರಕುಗಳ ವ್ಯಾಪಾರದಲ್ಲಿ ತೊಡಗಿದ್ರು. ಅರಬ್ನ ವ್ಯಾಪಾರಿಗಳು ಭಾರತದ ಪಶ್ಚಿಮ ಕರಾವಳಿಗೆ ಬಂದು ಸರಕುಗಳನ್ನು ಖರೀದಿಸಿ ನಂತರ ಅವುಗಳನ್ನು ಮಧ್ಯಪ್ರಾಚ್ಯ ಮತ್ತು ಯುರೋಪಿಗೆ ಸಾಗಿಸ್ತಾ ಇದ್ರು. ಈ ಸಮಯದಲ್ಲೇ ಭಾರತೀಯ ಗಣಿತ, ಖಗೋಳಶಾಸ್ತ್ರ ಮತ್ತು ವೈದ್ಯಕೀಯ ಜ್ಞಾನವು ಅರಬ್ ಜಗತ್ತಿಗೆ ಪರಿಚಯವಾಗುತ್ತೆ. ಅರಬ್ನ ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪವು ಭಾರತದ ಮೇಲೆ ಪ್ರಭಾವವನ್ನು ಬೀರುತ್ತೆ. ನೂರಾರು ವರ್ಷಗಳ ಕಾಲ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬರ್ತಾ ಇದ್ದ ಇವರು ನಂತರ 11ನೇ ಶತಮಾನದಲ್ಲಿ ಮಹಮ್ಮದ್ ಗಜನಿ ಭಾರತದ ಉತ್ತರ ಭಾಗದ ಮೇಲೆ ದಾಳಿ ಮಾಡ್ತಾನೆ. ಇಲ್ಲಿಂದ ಭಾರತದಲ್ಲಿ ಮುಸ್ಲಿಂ ಆಳ್ವಿಕೆ ಅನ್ನೋದು ಶುರುವಾಗುತ್ತೆ. ಮಹಮ್ಮದ್ ಗಜನಿ ಭಾರತದ ಮೇಲೆ 11ನೇ ಶತಮಾನದಲ್ಲಿ ಹಲವಾರು ಬಾರಿ ದಾಳಿಯನ್ನ ಮಾಡ್ತಾನೆ. ಅವನ ದಾಳಿಗಳು ಭಾರತದ ಇತಿಹಾಸದಲ್ಲಿ ತುಂಬಾ ಮಹತ್ವದ ಘಟನೆಗಳಾಗಿವೆ. ಮಹಮ್ಮದ್ ಗಜನಿಯ ಮುಖ್ಯ ಉದ್ದೇಶ ಭಾರತದ ಸಂಪತ್ತನ್ನು ಲೂಟಿ ಮಾಡೋದಾಗಿತ್ತು. ಅವನು ತನ್ನ ಸಾಮ್ರಾಜ್ಯದ ವಿಸ್ತರಣೆಗಿಂತ ಹೆಚ್ಚಾಗಿ ಸಂಪತ್ತಿನ ಸಂಗ್ರಹಣೆಗೆ ಪ್ರಾಮುಖ್ಯತೆಯನ್ನು ನೀಡುತ್ತಿದ್ದ. ಆದರೆ ಅವನ ದಾಳಿಗಳು ಧಾರ್ಮಿಕ ಕಾರಣಕ್ಕಾಗಿ ನಡೆದ್ವು ಎಂದು ಕೆಲವರು ವಾದಿಸುತ್ತಾರೆ. ಆದರೆ ಇತಿಹಾಸಕಾರರು ಹೆಚ್ಚಾಗಿ ಆರ್ಥಿಕ ಲಾಭವೇ ಮುಖ್ಯ ಕಾರಣವೆಂದು ಅಭಿಪ್ರಾಯ ಪಡ್ತಾರೆ. ಹೀಗಾಗಿ ಭಾರತದ ಸಂಪತ್ತನ್ನು ಲೂಟಿ ಮಾಡೋದಕ್ಕೆ ಅಂತಾನೆ ಅವನು ಭಾರತದ ಮೇಲೆ ದಾಳಿ ಮಾಡ್ತಾ ಇದ್ದ ಅಂತ ಇತಿಹಾಸಕಾರರು ಹೇಳ್ತಾರೆ. ಮಹಮ್ಮದ್ ಗಜನಿ 1000ರಿಂದ 1027ರ ನಡುವೆ ಭಾರತದ ಮೇಲೆ ಬರೋಬ್ಬರಿ 17 ಬಾರಿ ದಾಳಿಯನ್ನ ಮಾಡ್ತಾನೆ. ಈ ದಾಳಿಗಳಲ್ಲಿ ಅತ್ಯಂತ ಭಯಾನಕ ದಾಳಿ ಅಂದರೆ 1025ರಲ್ಲಿ ಗುಜರಾತ್ನ ಸೋಮನಾಥ ದೇವಾಲಯದ ಮೇಲಿನ ದಾಳಿ. ಈ ದಾಳಿಯಲ್ಲಿ ಅವನು ದೇವಾಲಯದ ಅಪಾರ ಸಂಪತ್ತನ್ನ ಲೂಟಿ ಮಾಡ್ತಾನೆ. ಇದರ ಜೊತೆಗೆ ಮಥುರಾ, ತಾನೇಶ್ವರ ಮುಂತಾದ ಅನೇಕ ನಗರಗಳ ಮೇಲೂ ದಾಳಿ ಮಾಡಿ ಅಲ್ಲಿನ ಸಂಪತ್ತನ್ನ ಲೂಟಿ ಮಾಡ್ತಾನೆ. ಮಹಮ್ಮದ್ ಗಜನಿಯ ದಾಳಿಗಳು ಭಾರತದ ಆರ್ಥಿಕತೆಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಹಾನಿಯನ್ನ ಉಂಟು ಮಾಡುತ್ತವೆ. ಅವನು ದೇವಾಲಯಗಳು ಮತ್ತು ಇತರ ಧಾರ್ಮಿಕ ಸ್ಥಳಗಳ ಮೇಲೂ ಲೂಟಿ ಮಾಡಿ ಅದರ ಮೇಲೆ ದಾಳಿ ಮಾಡಿದ್ರಿಂದ ಧಾರ್ಮಿಕ ಭಾವನೆಗಳಿಗೂ ಧಕ್ಕೆ ಉಂಟಾಗುತ್ತೆ. ಆದರೆ ಇವನ ದಾಳಿಗಳು ಭಾರತದ ರಾಜಕೀಯ ದುರ್ಬಲತೆಯನ್ನ ಎತ್ತಿ ತೋರಿಸಿದ್ವು. ಮಹಮ್ಮದ್ ಗಜನಿಯ ದಾಳಿಗಳು ಭಾರತದಲ್ಲಿ ನಂತರ ಬರುವಂತಹ ಮುಸ್ಲಿಂ ಆಕ್ರಮಣಗಳಿಗೆ ತುಂಬಾ ದೊಡ್ಡ ಮಟ್ಟದಲ್ಲೇ ದಾರಿಯನ್ನ ಮಾಡಿಕೊಡ್ತು. ಮಹಮ್ಮದ್ ಗಜನಿಯ ದಾಳಿಗಳು ಭಾರತದ ಇತಿಹಾಸದಲ್ಲಿ ಒಂದು ಪ್ರಮುಖ ತಿರುವು. ಅವನ ದಾಳಿಗಳು ಭಾರತದ ರಾಜಕೀಯ, ಆರ್ಥಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳ ಮೇಲೆ ತುಂಬಾ ದೊಡ್ಡ ಪರಿಣಾಮವನ್ನ ಬೀರಿದ್ವು. ನಂತರ 12ನೇ ಶತಮಾನದಲ್ಲಿ ಗೋರಿಯ ಮಹಮ್ಮದ್ ಭಾರತದ ಉತ್ತರ ಭಾಗವನ್ನ ವಶಪಡಿಸಿಕೊಳ್ತಾನೆ. ದೆಹಲಿ ಸುಲ್ತಾನರ ಆಳ್ವಿಕೆಯನ್ನ ಸ್ಥಾಪಿಸ್ತಾನೆ. ಈ ಗೋರಿಯ ಮಹಮ್ಮದ್ ಯಾರು ಅಂದ್ರೆ ಗೋರ್ ಸಾಮ್ರಾಜ್ಯದ ರಾಜ. ಇವನು ಭಾರತದಲ್ಲಿ ಮುಸ್ಲಿಂ ಆಳ್ವಿಕೆಯನ್ನ ಸ್ಥಾಪಿಸಲು ಪ್ರಯತ್ನಿಸ್ತಾನೆ. ಈ ಗೋರಿಯ ಮಹಮ್ಮದ್ 1175ರಲ್ಲಿ ಭಾರತದ ಮೇಲೆ ಮೊದಲ ಬಾರಿ ದಾಳಿಯನ್ನ ಮಾಡ್ತಾನೆ. ಇವನು ಮುಸ್ತಾನ್ ಮತ್ತು ಪಂಜಾಬ್ ಪ್ರಾಂತ್ಯಗಳನ್ನ, ಅಲ್ಲಿನ ಪ್ರದೇಶಗಳನ್ನ ವಶಪಡಿಸಿಕೊಳ್ತಾನೆ. ನಂತರ 1191ರಲ್ಲಿ ತರೈನ್ ಕದನದಲ್ಲಿ ಪೃಥ್ವಿರಾಜ್ ಚೌಹಾಣ್ ಅವರು ಇವನನ್ನ ಸೋಲಿಸಿ ಓಡಿಸ್ತಾರೆ. ನಂತರ ಮತ್ತೆ 1992ರಲ್ಲಿ ತರೈನ್ 2ನೇ ಕದನದಲ್ಲಿ ಪೃಥ್ವಿರಾಜ್ ಚೌಹಾಣ್ ಅವರನ್ನೇ ಸೋಲಿಸಿ ದೆಹಲಿಯನ್ನ ವಶಪಡಿಸಿಕೊಳ್ತಾನೆ. ದೆಹಲಿಯನ್ನ ವಶಪಡಿಸಿಕೊಂಡ ನಂತರ ಗೋರಿಯ ಮಹಮ್ಮದ್ ಭಾರತದ ಉತ್ತರ ಭಾಗದಲ್ಲಿ ತನ್ನ ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾನೆ. ಇವನು ತನ್ನ ಪ್ರತಿನಿಧಿಗಳನ್ನ ವಿವಿಧ ಪ್ರದೇಶಗಳಲ್ಲಿ ನೇಮಿಸಿ ತನ್ನ ಆಡಳಿತವನ್ನ ಸ್ಥಾಪಿಸ್ತಾನೆ. ನಂತರ ಗೋರಿಯ ಮೊಹಮ್ಮದ್ನ ಗುಲಾಮನಾಗಿದ್ದ ಕುತುಬುದ್ದೀನ್ ಐಬಕ್ ನಂತರದಲ್ಲಿ ದೆಹಲಿ ಸುಲ್ತಾನರ ಆಡಳಿತವನ್ನ ಮುಂದುವರಿಸ್ತಾನೆ. ನಂತರದ ದಿನಗಳಲ್ಲಿ ಭಾರತದಲ್ಲಿ ಮೊಘಲರ ಆಳ್ವಿಕೆ ಶುರುವಾಯಿತು.
ಫ್ರೆಂಡ್ಸ್, ಭಾರತದಲ್ಲಿ ಮೊಘಲರ ಆಳ್ವಿಕೆಯು 16ನೇ ಶತಮಾನದಲ್ಲಿ ಪ್ರಾರಂಭವಾಗುತ್ತೆ. ಈ ಆಳ್ವಿಕೆಯು ಬಾಬರ್ನಿಂದ ಆರಂಭವಾಗಿ ಔರಂಗಜೇಬ್ನ ಕಾಲದವರೆಗೂ ಮುಂದುವರಿಯುತ್ತೆ. ಮೊಘಲರ ಮೊದಲ ದೊರೆ ಬಾಬರ್ ಇವನು ಮಧ್ಯ ಏಷ್ಯಾದಿಂದ ಬಂದವನು. 1526ರಲ್ಲಿ ಪಾಣಿಪತ್ ಕದನದಲ್ಲಿ ದೆಹಲಿ ಸುಲ್ತಾನ್ ಇಬ್ರಾಹಿಂ ಲೋಧಿಯನ್ನ ಸೋಲಿಸಿ ಬಾಬರ್ ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾನೆ. ಬಾಬರ್ ಕೇವಲ 12,000 ಸೈನಿಕರನ್ನ ಮಾತ್ರ ಹೊಂದಿದ್ರು ಇಬ್ರಾಹಿಂ ಲೋಧಿಯ ಸುಮಾರು 1,00,000 ಸೈನಿಕರ ಸೇನೆಯನ್ನ ಸೋಲಿಸಿದ್ದ. ಮುಖ್ಯವಾಗಿ ಆ ಯುದ್ಧದಲ್ಲಿ ಪಿರಂಗಿಗಳನ್ನ ಉಪಯೋಗಿಸಿದ್ದ. 1 ವರ್ಷದ ನಂತರ ರಜಪೂತರ ರಾಣಾ ಸಿಂಗ್ನ ಮೇಲೆ ವಿಜಯವನ್ನ ಸಾಧಿಸಿ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾನೆ. ಬಾಬರ್ನ ನಂತರ ಹುಮಾಯೂನ್, ಅಕ್ಬರ್, ಜಹಾಂಗೀರ್, ಶಹಜಾನ್ ಮತ್ತು ಔರಂಗಜೇಬ್ ಮೊಘಲ್ ಸಾಮ್ರಾಜ್ಯವನ್ನ ಆಳಿದ್ರು. ಇದರಲ್ಲಿ ಅಕ್ಬರ್ ಮೊಘಲ್ ಸಾಮ್ರಾಜ್ಯವನ್ನ ವಿಸ್ತರಿಸ್ತಾ ಹೋಗ್ತಾನೆ. ಔರಂಗಜೇಬ್ನ ನಂತರ ಮೊಘಲ್ ಸಾಮ್ರಾಜ್ಯವು ದುರ್ಬಲವಾಯಿತು. 1857ರಲ್ಲಿ ಕೊನೆಯ ಮೊಘಲ್ ದೊರೆ ಬಹದ್ದೂರ್ ಶಾನನ್ನು ಬ್ರಿಟಿಷರು ಪದಾಚ್ಯುತ್ಯಗೊಳಿಸಿದ್ರು. 1707ರಲ್ಲಿ ಔರಂಗಜೇಬ್ನ ಮರಣದ ನಂತರ 150 ವರ್ಷಗಳ ಕಾಲ ಭಾರತದಲ್ಲಿ ಉಳಿದರೂ ಮೊಘಲ್ ಸಾಮ್ರಾಜ್ಯದ ಶಕ್ತಿ ಕುಂದುತ್ತಾ ಬಂತು. 1857ರಲ್ಲಿ ಬಹದ್ದೂರ್ ಶಾನ ಬಹಿಷ್ಕಾರದ ನಂತರ ಮೊಘಲ್ ಸಾಮ್ರಾಜ್ಯವು ಕೊನೆಗೂ ಪತನವಾಯಿತು. ಇನ್ನು ಸೂಫಿ ಸಂತರು ಇಸ್ಲಾಂ ಧರ್ಮವನ್ನು ಭಾರತದಾದ್ಯಂತ ಹರಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಇಸ್ಲಾಂನ ರಾಜರು ಸ್ಥಳೀಯರನ್ನ ಹಿಂದೂಗಳನ್ನ ಮುಸ್ಲಿಮರಾಗಿ ಬಲವಂತವಾಗಿ ಕನ್ವರ್ಟ್ ಮಾಡ್ತಾ ಇದ್ರೆ ನಂತರ ಆ ಕನ್ವರ್ಟ್ ಆದ ಜನಗಳಿಗೆ ಸೂಫಿಗಳು ಪ್ರೀತಿ, ಶಾಂತಿ, ಸಹಿಷ್ಣುತೆ ಮತ್ತು ಮಾನವೀಯತೆಯ ಸಂದೇಶಗಳನ್ನ ಬೋಧಿಸ್ತಾ ಇದ್ರು. ಅವರ ಬೋಧನೆಗಳು ಜನರನ್ನ ಆಕರ್ಷಿಸ್ತಾ ಇದ್ವು ಮತ್ತು ಇಸ್ಲಾಂ ಧರ್ಮದ ಬಗ್ಗೆ ಆಸಕ್ತಿಯನ್ನ ಹುಟ್ಟಿಸ್ತಾ ಇದ್ವು. ಸೂಫಿ ಸಂತರು ಭಾರತದಾದ್ಯಂತ ಪ್ರಯಾಣಿಸಿ ತಮ್ಮ ಸಂದೇಶಗಳನ್ನ ಹರಡಿದ್ರು. ಅವರು ಮಸೀದಿ ಮತ್ತು ದರ್ಗಾಗಳನ್ನು ನಿರ್ಮಿಸಿದ್ರು. ಅಲ್ಲಿ ಜನರು ಪ್ರಾರ್ಥನೆ ಸಲ್ಲಿಸಲು ಮತ್ತು ಅವರ ಬೋಧನೆಗಳನ್ನು ಕೇಳಲು ಸೇರ್ತಾ ಇದ್ರು. ಇನ್ನು ಬೇರೆ ಬೇರೆ ಅವಧಿಗಳಲ್ಲಿ ಮಧ್ಯ ಏಷ್ಯಾ ಮತ್ತು ಪರ್ಷಿಯಾದಿಂದ ಅನೇಕ ಮುಸ್ಲಿಮರು ಭಾರತಕ್ಕೆ ವಲಸೆ ಬಂದರು. ನಂತರ 1947ರಲ್ಲಿ ಭಾರತ ವಿಭಜನೆ ಆದಾಗ ಕೆಲವು ಮುಸ್ಲಿಮರು ಪಾಕಿಸ್ತಾನಕ್ಕೆ ವಲಸೆ ಹೋದ್ರು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಕೇವಲ ಮುಸ್ಲಿಂ ಇಸ್ಲಾಮಿಕ್ ಭಾರತಕ್ಕೆ ಹೇಗೆ ಬಂತು ಅನ್ನೋದನ್ನ ಮಾತ್ರ ಹೇಳಿದ್ದೀವಿ ಅಷ್ಟೇ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.